ಸ್ನೇಹಿತರೆ, ನಿಮಗೆ ಯೂಟ್ಯೂಬ್ ರಿಲೇಟೆಡ್ ಅಥವಾ ಆ್ಯಡ್ಸೆನ್ಸ್ ರಿಲೇಟೆಡ್ ಏನೇ ಸಮಸ್ಯೆಗಳಿದ್ದರೂ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಅದೇ ರೀತಿ ನಮ್ಮ ಬಳಿ ಆನ್ಲೈನ್ ಸರ್ವೀಸಸ್ಗಳು ಕೂಡ ಇದೆ. ಸೊ ನೀವು ಯಾರು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದಿತ್ತು, ಅದೇ ರೀತಿ ಪಾನ್ ಕಾರ್ಡ್ ಅಥವಾ ವೋಟರ್ ಐ ಡಿ ಕಾರ್ಡ್ಗೆ ಹೊಸದಾಗಿ ಅಪ್ಲೈ ಮಾಡೋದಿತ್ತು, ಇಲ್ಲ ಕರೆಕ್ಷನ್ ಮಾಡಿಸೋದಿತ್ತು ಅಂದರೂ ಕೂಡ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹೀಗೆ ಹಲವಾರು ರೀತಿ ಆನ್ಲೈನ್ ಸರ್ವೀಸಸ್ಗಳು ಕೂಡ ನಮ್ಮ ಬಳಿ ಇದೆ. ಸೊ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಬೋದು. ಅದೇ ರೀತಿ ಕಾಲ್ ಮಾಡುವ ಮೊದಲು ನಮಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಆಮೇಲೆ ಕಾಲ್ ಮಾಡಿ. ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು, ನೀವೇನಾದರೂ ಹೊಸ್ದಾಗಿ ಮೊಬೈಲ್ಗಳನ್ನು ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ಸೊ ಏನೇನೆಲ್ಲ ಒಂದು ಮಿಸ್ಟೇಕ್ಸ್ಗಳು ಮಾಡಬಾರ್ದು. ಹೊಸ ಮೊಬೈಲ್ನ ಪರ್ಚೇಸ್ ಮಾಡಬೇಕಾದ್ರೆ ನಾವು ಏನೇನೆಲ್ಲ ಒಂದು ನೋಡಿ ತೊಗೊಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗೆ ಈ ವಿಡಿಯೋನ ಫೇಸ್ಬುಕ್ ಪೇಜ್ನಲ್ಲಿ ನೋಡ್ತಿತ್ತು ಅಂದರೆ ಈ ಕೂಡಲೇ ನಮ್ಮ ಒಂದು ಪೇಜ್ನ ಲೈಕ್ ಮಾಡಿ ಹಾಗೆ ಫಾಲೋ ಮಾಡ್ಕೊಳ್ಳಿ. ಸೊ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರೋಣ. ಈ ಒಂದು ಮೊಬೈಲ್ಗಳನ್ನು ನೀವು ಪರ್ಚೇಸ್ ಮಾಡಬೇಕಾದ್ರೆ ಏನೇನೆಲ್ಲ ಒಂದು ಮಿಸ್ಟೇಕ್ಸ್ಗಳು ಮಾಡಬಾರ್ದು ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲನೇ ಒಂದು ಮಿಸ್ಟೇಕ್ ಬಂದು ಡಿಸ್ಪ್ಲೇಲಿ ತುಂಬ ಜನ ಮಿಸ್ಟೇಕ್ಸ್ ಮಾಡ್ತಾರೆ. ಸೊ ಏನಪ್ಪ ಅಂದರೆ ತುಂಬ ಜನ LCD ಡಿಸ್ಪ್ಲೇ ತಗೊಳ್ಳೋದು ಅಥವಾ ಅಮೋಲೆಡ್ ಡಿಸ್ಪ್ಲೇ ತಗೊಳ್ಳೋದು ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಜೊತೆಗೆ ಇನ್ನು ಕೆಲವ್ರಿಗೆ ಏನಾಗಿರುತ್ತೆ, LCD ಡಿಸ್ಪ್ಲೇ ಅಂದರೆ ಏನು, ಅಮೋಲೆಡ್ ಡಿಸ್ಪ್ಲೇ ಅಂದರೆ ಏನು, TFT ಡಿಸ್ಪ್ಲೇ ಅಂದರೆ ಏನು ಅಂತ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಯಾವುದೋ ಒಂದು ಡಿಸ್ಪ್ಲೇ ಮೊಬೈಲ್ನ ತೊಗೊಂಡ್ಬಿಡ್ತಾರೆ. ಸೊ ಆ ರೀತಿ ನೀವು ಮಿಸ್ಟೇಕ್ಸ್ಗಳನ್ನ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ನೀವು ಯಾವುದೇ ಮೊಬೈಲ್ ತೊಗೊಂಡ್ರು ಅಮೋಲೆಡ್ ಡಿಸ್ಪ್ಲೇ ಇರೋವಂಥ ಮೊಬೈಲ್ಗಳನ್ನು ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಸೊ ಏನಕ್ಕೆ ನಾನು ಅಮೋಲೆಡ್ ಡಿಸ್ಪ್ಲೇಗಳನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಸೊ ನೀವೇನು ಫೋಟೋಸ್ಗಳು ನೋಡ್ತೀರಾ ಅಥವಾ ವೀಡಿಯೋಸ್ಗಳು ನೋಡ್ತೀರಾ, ಸೊ ಅದರಲ್ಲಿ ಬರೋ ಒಂದು ಆ್ಯಕ್ಯುರೇಟ್ ಕಲರ್ಸು ಅಮೋಲೆಡ್ ಡಿಸ್ಪ್ಲೇಗಳಲ್ಲಿ ನೋಡೋದಕ್ಕೆ ಕಾಣುತ್ತೆ. ಅದೇ LCD ಡಿಸ್ಪ್ಲೇಗಳಲ್ಲಿ ನಿಮಗೆ ಆ್ಯಕ್ಯುರೇಟ್ ಕಲರ್ಸ್ ಅನ್ನೋದು ನೋಡೋದಕ್ಕೆ ಕಾಣೋದಿಲ್ಲ. ಸೊ LCD ಡಿಸ್ಪ್ಲೇಗಳಲ್ಲಿ ವೈಟ್ ಕಲರ್ ಅನ್ನೋದು ತುಂಬಾ ಜಾಸ್ತಿ ಪಾಪಪ್ ಆಗುತ್ತೆ. ಅದೇ ಅಮೋಲೆಡ್ ಡಿಸ್ಪ್ಲೇಲಿ ಆ ರೀತಿ ವೈಟ್ ಕಲರ್ ಬರಲ್ಲ. ಸೊ ತುಂಬ ಆ್ಯಕ್ಯುರೇಟ್ ಆಗಿ ನಿಮಗೆ ಕಲರ್ಸ್ಗಳು ಅನ್ನೋದು ನೋಡೋದಕ್ಕೆ ಕಾಣುತ್ತೆ. ಸೊ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಕಾದ್ರೆ ಆಗಿರ್ಬೋದು ಅಥವಾ ಫೋಟೋ ವೀಡಿಯೋಸ್ಗಳು ನೋಡಬೇಕಾದ್ರೆ ಆಗಿರ್ಬೋದು, ಒಂದು ಆ್ಯಕ್ಯುರೇಟ್ ಕಲರ್ಸ್ ಅನ್ನೋದು ನಿಮಗೆ ನೋಡೋದಕ್ಕೆ ಕಾಣುತ್ತೆ ಅಮೋಲೆಡ್ ಡಿಸ್ಪ್ಲೇಗಳಲ್ಲಿ. ಇದು ಮೊದಲನೇ ಒಂದು ಮಿಸ್ಟೇಕು. ಸೊ ತುಂಬ ಜನ ಯಾವ ಡಿಸ್ಪ್ಲೇ ಅಂತಲೂ ನೋಡಲ್ಲ. ಸೊ ಯಾವುದೋ ಒಂದು ಮೊಬೈಲ್ ತೊಗೊಂಡ್ಬಿಡ್ತಾರೆ. ಸೊ ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. 12,000 ರೂಪಾಯಿ 12,500 ರೂಪಾಯಿಗೆಲ್ಲ ಸ್ಯಾಮ್ಸಂಗ್ ಬ್ರ್ಯಾಂಡಲ್ಲೇ ನಿಮಗೆ ಅಮೋಲೆಡ್ ಡಿಸ್ಪ್ಲೇ ಇರೋವಂಥ ಮೊಬೈಲ್ಗಳೇ ಸಿಗ್ತಾ ಇದ್ದಾವೆ. ಸೊ ಆದಷ್ಟು ಅಮೋಲೆಡ್ ಡಿಸ್ಪ್ಲೇ ಇರೋವಂಥ ಮೊಬೈಲ್ಗಳನ್ನೇ ನೋಡಿ ತಗೊಳ್ಳಿ ಅಂತ ಹೇಳ್ತೀನಿ. ಅದರಲ್ಲೂ ಫುಲ್ HD ಇರೋವಂಥ ಡಿಸ್ಪ್ಲೇಗಳನ್ನು ನೋಡಿ ತಗೊಳ್ಳಿ ಅಂತ ಕೂಡ ಹೇಳ್ತೀನಿ. ಸೊ ಇನ್ನು ಎರಡನೇ ಒಂದು ಮಿಸ್ಟೇಕ್ ಬಂದು ಕರು ಡಿಸ್ಪ್ಲೇಲೇ ಇದು ಎರಡನೇ ಒಂದು ಮಿಸ್ಟೇಕು. ತುಂಬ ಜನ ಏನು ಮಾಡ್ತಾರೆ, ಕರು ಡಿಸ್ಪ್ಲೇ ಇರೋವಂಥ ಮೊಬೈಲ್ಗಳನ್ನು ತೊಗೊತಾರೆ. ಸೊ ದಯವಿಟ್ಟು ಆ ಒಂದು ಮಿಸ್ಟೇಕ್ಸ್ನ ಮಾಡೋದಕ್ಕೆ ಹೋಗಬೇಡಿ. ಸೊ ಕರು ಡಿಸ್ಪ್ಲೇ ಇರೋವಂಥದ್ದನ್ನು ಯಾವುದೇ ಕಾರಣಕ್ಕೂ ತೊಗೊಬೇಡಿ. ಯಾಕಂದರೆ ಸೊ ಸಪೋಸ್ ಇವಾಗ ನಿಮ್ಮ ಮೊಬೈಲ್ ಏನಾದರೂ ಕೆಳಗೆ ಬಿದ್ದೋಯ್ತು ಅಂದರೆ ಬೇಗ ಆ ಒಂದು ಡಿಸ್ಪ್ಲೇ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ, ಇಲ್ಲ ಟಚ್ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಟಚ್ ಅಥವಾ ಡಿಸ್ಪ್ಲೇ ಡ್ಯಾಮೇಜ್ ಆಯಿತು ಅಂದರೆ ನೀವು ಅದನ್ನು ರೀಪ್ಲೇಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಜೊತೆಗೆ ತುಂಬ ಚಾರ್ಜಸ್ ಕೂಡ ಆಗುತ್ತೆ ಈ ಒಂದು ಕರು ಡಿಸ್ಪ್ಲೇಗಳಿಗೆ. ಸೊ ಹಂಗಾಗಿ ಆದಷ್ಟು ಕರು ಡಿಸ್ಪ್ಲೇಗಳನ್ನು ತೊಗೊಳೋದಕ್ಕೆ ಹೋಗಬೇಡಿ. ಜೊತೆಗೆ ಈ ಒಂದು ಕರು ಡಿಸ್ಪ್ಲೇಲಿ ನಿಮ್ಗೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಏನಪ್ಪ ಅಂದರೆ ನೀವು ಏನು ಪ್ರೊಟೆಕ್ಷನ್ಗೋಸ್ಕರ ಟೆಂಪರ್ಡ್ ಗ್ಲಾಸ್ ಹಾಕಿಸ್ತೀರಾ, ಆ ಒಂದು ಟೆಂಪರ್ಡ್ ಗ್ಲಾಸ್ ಬಂದು UV ಟೆಂಪರ್ಡ್ ಗ್ಲಾಸ್ ಹಾಕ್ತಾರೆ. ಸೊ ನಾರ್ಮಲ್ ಒಂದು ಟೆಂಪರ್ಡ್ ಗ್ಲಾಸ್ ಹಾಕಲ್ಲ, UV ಟೆಂಪರ್ಡ್ ಗ್ಲಾಸ್ ಹಾಕ್ತಾರೆ. UV ಟೆಂಪರ್ಡ್ ಗ್ಲಾಸ್ ಹಾಕಿಸ್ತು ಅಂದರೆ ನಿಮಗೆ ವಾರಂಟಿ ಕ್ಲೈಮ್ ಆಗಲ್ಲ. ಜೊತೆಗೆ ಆ ಒಂದು UV ಗ್ಲೂ ಏನಿರುತ್ತೆ ಅದು ಪವರ್ ಬಟನ್ ಅಥವಾ ವಾಲ್ಯೂಮ್ ಬಟನ್ ಇಲ್ಲ ಚಾರ್ಜಿಂಗ್ ಒಂದು ಪಾಯಿಂಟ್ಗೆ ಹೊರಟೋಯ್ತು ಅಂದರೆ ಮುಗೀತು. ಸೊ ಕಂಪ್ಲೀಟ್ ಮೊಬೈಲೇ ಹಾಳಾಗೋಗುತ್ತೆ. ಸೊ ಹಂಗಾಗಿ ಆದಷ್ಟು ಕರು ಡಿಸ್ಪ್ಲೇ ಇರೋವಂಥ ಮೊಬೈಲ್ಗಳನ್ನು ತೊಗೊಬೇಡಿ. ಸೊ ಆದಷ್ಟು ಫ್ಲ್ಯಾಟ್ ಡಿಸ್ಪ್ಲೇ ಇರೋವಂಥ ಮೊಬೈಲ್ಗಳನ್ನು ತೊಗೊಳ್ಳಿ. ಸೊ ಸ್ಯಾಮ್ಸಂಗ್ ಮೊಬೈಲ್ಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಫ್ಲ್ಯಾಟ್ ಡಿಸ್ಪ್ಲೇಗಳೇ ಇದ್ದಾವೆ. ಬಟ್ ಮೋಟ್ರೋಲಾ ಫೋನ್ಗಳಲ್ಲಿ ಮಾತ್ರ ಕರು ಡಿಸ್ಪ್ಲೇ ಇದೆ. ಸೊ ದಯವಿಟ್ಟು ಕರು ಡಿಸ್ಪ್ಲೇ ಇರೋವಂಥ ಮೊಬೈಲ್ಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಸೊ ಇನ್ನು ಮೂರನೇ ಒಂದು ಮಿಸ್ಟೇಕ್ ಬಂದು ಪ್ರೊಸೆಸರ್. ತುಂಬ ಜನ ಪ್ರೊಸೆಸರ್ ನೋಡೋದೇ ಇಲ್ಲ. ಸೊ ಯಾವುದೋ ಒಂದು ಮೊಬೈಲು ಒಟ್ಟಿಗೆ ಇಂಥ ಪ್ರೈಸ್ ರೇಂಜಲ್ಲಿ ಯಾವುದೋ ಒಂದು ಮೊಬೈಲ್ ಕೊಡಿ ಅಂತ ಅಂಗಡಿಗಳಲ್ಲಿ ಹೋಗಿ ಕೇಳ್ತಾರೆ. ಸೊ ದಯವಿಟ್ಟು ಈ ಒಂದು ಮಿಸ್ಟೇಕ್ನ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ನೀವು ಯಾವುದೇ ಮೊಬೈಲ್ ತೊಗೊಂಡ್ರು ಸೊ ನಿಮ್ಮ ಒಂದು ಮೊಬೈಲಲ್ಲಿ ಯಾವ ಒಂದು ಪ್ರೊಸೆಸರ್ ಇದೆ, ಸೊ ನೀವು ಯಾವ ಪರ್ಪಸಿಗೆ ತೊಗೊತಾ ಇದ್ದೀರಾ ಅದನ್ನು ಫಸ್ಟು ಚೆಕ್ ಮಾಡ್ಕೊಳ್ಳಿ. ಸೊ ತುಂಬ ಜನ ಇದನ್ನು ಮಾಡೋದೇ ಇಲ್ಲ. ಸೊ ನೀವ್ಯಾರು ಕ್ಯಾಮ್ರಾ ಪ್ರಿಯಾರಿಟಿಗೋಸ್ಕರ ತೊಗೊತಿದ್ದೀರಾ, ಮೀಡಿಯಾ ಕನ್ಸಂಪ್ಷನ್ಗೋಸ್ಕರ ತೊಗೊತಾ ಇದ್ದೀರಾ ಅಂದರೆ
ಆದಷ್ಟು ಮೀಡಿಯಾಟೆಕ್ ಪ್ರೊಸೆಸರ್ಗಳನ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ ಮೀಡಿಯಾಟೆಕ್ಕಲ್ಲೂ ಕೂಡ ಅಷ್ಟೇ. ಸೊ 7020 ಅಥವಾ 8000 ಯು ಪ್ರೊಸೆಸರ್ ಎಲ್ಲ ಬರ್ತಾ ಇದೆ. ಸೊ 20-25 ಸಾವಿರ ರೂಪಾಯಿ ಒಳಗಡೆ ಎಲ್ಲ ಪವರ್ಫುಲ್ ಪ್ರೊಸೆಸರ್ಗಳೇ ಸಿಗ್ತಾ ಇದ್ದಾವೆ ನಿಮಗೆ, ಡೈಮೆನ್ಸಿಟಿ ಪ್ರೊಸೆಸರು ಮೀಡಿಯಾಟೆಕ್ಕಲ್ಲಿ. ಸೊ ಅಂಥ ಒಂದು ಪ್ರೊಸೆಸರ್ಗಳನ್ನ ನೀವು ತೊಗೊಬೋದು ಮೀಡಿಯಾ ಕನ್ಸಂಪ್ಷನ್ಗೋಸ್ಕರ ಮಾತ್ರ. ಸೊ ನೀವ್ಯಾರು ಪರ್ಫಾರ್ಮೆನ್ಸ್ಗೋಸ್ಕರ ತೊಗೊತಾ ಇದ್ದೀರಾ ಅಂದರೆ ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ಗಳನ್ನ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ಗಳು ನಿಮಗೆ ಪರ್ಫಾರ್ಮೆನ್ಸು ತುಂಬಾ ಚೆನ್ನಾಗಿ ಸಿಗುತ್ತೆ. ಸೊ ನೀವು ವಿಡಿಯೋ ಎಡಿಟಿಂಗ್ ಮಾಡ್ತೀರಾ ಅಂದರೆ, ಇಲ್ಲ ಗೇಮ್ಸ್ಗಳನ್ನ ಆಡ್ತೀರಾ, ಇಲ್ಲ ಯೂಟ್ಯೂಬಲ್ಲಿ ಲೈವ್ ಸ್ಟ್ರೀಮ್ ಎಲ್ಲ ಮಾಡ್ತೀನಿ ಅಂದರೆ, ಸೊ ನೀವು ಆದಷ್ಟು ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ದು ಲೇಟೆಸ್ಟ್ ಪ್ರೊಸೆಸರ್ಗಳು, ಸೊ ಆದಷ್ಟು 888 ಪ್ರೊಸೆಸರ್ ಆಗುತ್ತೆ. 888 ಪ್ರೊಸೆಸರ್ ಸ್ವಲ್ಪ ಹಳೇದಾಯಿತು, ಬಟ್ ಆದರೂ ಹೆವಿ ಪವರ್ಫುಲ್ ಪ್ರೊಸೆಸರ್ ಅಂತೆಲ್ಲ ಹೇಳ್ತೀನಿ. ಸೊ 888 ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ 888 ಪ್ರೊಸೆಸರ್ ಆಯಿತು, ಅಥವಾ 7S Gen 2 ಪ್ರೊಸೆಸರ್ಸ್, 7 Gen 3 ಪ್ರೊಸೆಸರು. ಸೊ ಈ ಥರದವೆಲ್ಲ ಪ್ರೊಸೆಸರ್ಗಳು ಇರೋವಂಥದ್ದನ್ನು ನೀವು ತೊಗೊಬೋದು ಸ್ನ್ಯಾಪ್ಡ್ರ್ಯಾಗನಲ್ಲಿ. ಸೊ ಆದಷ್ಟು ನೀವು ಪರ್ಫಾರ್ಮೆನ್ಸ್ಗೋಸ್ಕರ ತೊಗೊತಿದ್ದೀರಾ ಅಂದರೆ ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ತೊಗೊಳ್ಳಿ. ಅದೇ ರೀತಿ ನೀವು ಮೀಡಿಯಾ ಕನ್ಸಂಪ್ಷನ್ಗೆ ಅಥವಾ ಕ್ಯಾಮ್ರಾ ಪರ್ಪಸ್ಗೋಸ್ಕರ ತೊಗೊತಿದ್ದೀರಾ ಅಂದರೆ ಡೈಮೆನ್ಸಿಟಿ ಪ್ರೊಸೆಸರ್ಗಳು ಇರೋವಂಥದ್ದನ್ನು ನೋಡಿ ತೊಗೊಳ್ಳಿ ಅಂತ ಹೇಳ್ತೀನಿ. ಸೊ ಇನ್ನು 4ನೇ ಒಂದು ಮಿಸ್ಟೇಕ್ ಏನಪ್ಪ ಅಂದರೆ, ತುಂಬ ಜನ ಸೊ ಯಾವುದೋ ಒಂದು ರ್ಯಾಮ್, ಯಾವುದು ಅಂದರೆ 4GB ರ್ಯಾಮ್ ಆಗಿರ್ಬೋದು ಅಥವಾ 3GB ರ್ಯಾಮ್ ಆಗಿರ್ಬೋದು, ಸೊ ಈ ರೀತಿ ತುಂಬ ಹಳೆಯ ರ್ಯಾಮ್ಗಳು, ಕಡಿಮೆ ಒಂದು ಪರ್ಫಾರ್ಮೆನ್ಸ್ ಇರೋವಂಥ ಒಂದು ರ್ಯಾಮ್ಗಳನ್ನು ನೋಡಿ ತೊಗೊತಾರೆ. ಸೊ ದಯವಿಟ್ಟು ಈ ಒಂದು ಮಿಸ್ಟೇಕ್ನ ಮಾಡೋದಕ್ಕೆ ಹೋಗ್ಬೇಡಿ. ಆದಷ್ಟು ನಿಮ್ಮ ಒಂದು ಮೊಬೈಲಲ್ಲಿ 8GB ರ್ಯಾಮ್ ಇರೋವಂಥ ಮೊಬೈಲ್ಗಳನ್ನು ನೋಡಿ ತೊಗೊಳ್ಳಿ ಅಂತ ಹೇಳ್ತೀನಿ. ಇವಾಗಂತೂ ಯಾವುದೇ ನೀವು ಆ್ಯಪ್ಸ್ಗಳನ್ನ ಯೂಸ್ ಮಾಡ್ತೀನಿ ಅಥವಾ ನೀವೇನೋ ಒಂದು ಬೇಸಿಕ್ ಯೂಸ್ ಮಾಡ್ತೀನಿ ಅಂದರೂ 8GB ರ್ಯಾಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ಟೋರೇಜು ನಿಮಗೆ ಡಿಪೆಂಡು, ನೀವು ಕ್ಲೌಡ್ ಸ್ಟೋರೇಜ್ ಎಲ್ಲ ಯೂಸ್ ಮಾಡ್ತೀನಿ ಅಂದರೆ ಸೊ ಕಡಿಮೆ ಒಂದು ಸ್ಟೋರೇಜ್ ಇರೋವಂಥದ್ದನ್ನೇ ನೋಡಿ ತೊಗೊಬೋದು. ಇಲ್ಲ ಅಂದರೂ ನೀವು ಮಿನಿಮಮ್ ಅಂದರೂ ಒಂದು 128GB ಇರೋವಂಥ ಒಂದು ಸ್ಟೋರೇಜ್ ಇರೋವಂಥದ್ದನ್ನ ನೋಡಿ ತಗೊಳ್ಳಿ. 8GB ರ್ಯಾಮು 128GB ಇಂಟರ್ನಲ್ ಸ್ಟೋರೇಜ್ ಇರೋವಂಥ ವೇರಿಯಂಟ್ ಇರೋವಂಥ ಮೊಬೈಲ್ಗಳನ್ನು ಆದಷ್ಟು ತಗೊಳ್ಳಿ. ಸೊ ನಿಮಗೆ ಅರೌಂಡ್ ಅಂದರೂ ನಿಮ್ಗೆ 15,000 ರೂಪಾಯಿ ಒಳಗಡೆ ನಿಮಗೆ 8GB ರ್ಯಾಮು 128GB ಇಂಟರ್ನಲ್ ಸ್ಟೋರೇಜ್ ಇರೋವಂಥ ಮೊಬೈಲ್ಗಳು ನಿಮಗೆ ಆರಾಮಾಗಿ ಸಿಗುತ್ತೆ. ಸೊ ನೀವು ಆರಾಮಾಗಿ ಇದು ಒಂದು ಮೊಬೈಲ್ಗಳನ್ನ ನೀವು ತೊಗೊಬೋದು, ಎಲ್ಲ ಬ್ರ್ಯಾಂಡಲ್ಲೂ ಸಿಗುತ್ತೆ. 5ನೇ ಒಂದು ಮಿಸ್ಟೇಕ್ ಬಂದು ಸರ್ವಿಸ್ ಸೆಂಟ್ರ್. ಸೊ ತುಂಬ ಜನ ಸರ್ವಿಸ್ ಸೆಂಟ್ರ್ ನೋಡೋದೇ ಇಲ್ಲ, ಯಾವುದೋ ಒಂದು ಮೊಬೈಲು ಒಳ್ಳೆ ಪರ್ಫಾರ್ಮೆನ್ಸ್ ಇರೋವಂಥ ಮೊಬೈಲ್ಗಳನ್ನು ನೋಡಿ ತೊಗೊತಾರೆ. ಸೊ ಆ ಒಂದು ಮಿಸ್ಟೇಕ್ನ ಮಾಡೋದಕ್ಕೆ ಹೋಗಬೇಡಿ. ಸೊ ನೀವೇನು ಪರ್ಫಾರ್ಮೆನ್ಸ್ ಅಥವಾ ಫೀಚರ್ಸ್ಗಳು ನೋಡಿ ಮೊಬೈಲ್ಗಳನ್ನು ತೊಗೊತೀರೋ ಅದೇ ರೀತಿ ಸರ್ವಿಸ್ ಸೆಂಟ್ರ್ ಕೂಡ ನೋಡಿ ನೀವು ತೊಗೊಬೇಕಾಗುತ್ತೆ. ಯಾಕಂದರೆ ಸಪೋಸ್ ನಾಳೆ ದಿನ ನಿಮ್ಮ ಒಂದು ಮೊಬೈಲ್ಗೆ ಏನೋ ಪ್ರಾಬ್ಲಮ್ ಆಯಿತು ಅಂದ್ಕೊಳ್ಳಿ, ಇದಕ್ಕಿದ್ದಂಗೆ ಬೋರ್ಡ್ ಇಶ್ಯೂ ಬಂತು, ಇಲ್ಲ ಡಿಸ್ಪ್ಲೇ ಪ್ರಾಬ್ಲಮ್ ಆಯಿತು, ಇಲ್ಲ ಸ್ಪೀಕರ್ಗಳ ಪ್ರಾಬ್ಲಮ್ ಆಯಿತು, ಈ ರೀತಿ ಏನೇ ಇಶ್ಯೂ ಇತ್ತು ಅಂದರೂ ನೀವು ನಿಮ್ಮ ಒಂದು ಮೊಬೈಲ್ ಸರ್ವಿಸ್ ಸೆಂಟ್ರಿಗೆ ತೊಗೊಂಡೋಗ್ಬೇಕಾಗುತ್ತೆ. ನೀವೆಲ್ಲೋ ಮೊಬೈಲ್ ಪರ್ಚೇಸ್ ಮಾಡಿರ್ತೀರಾ, ಅಲ್ಲಿಗೆ ತಗೊಂಡೋಗಿ ಕೊಡ್ತೀನಿ ಅಂದರೆ ನಡೆಯೋದಿಲ್ಲ. ಸೊ ಸರ್ವಿಸ್ ಸೆಂಟ್ರಲ್ಲೇ ನೀವು ರಿಪೇರ್ ಮಾಡಿಸ್ಬೇಕಾಗುತ್ತೆ. ಸೊ ಹಂಗಾಗಿ ನಿಮ್ಮ ಒಂದು ನಿಯರ್ ಬೈ ಲೊಕೇಶನ್, ನೀವಿರೋ ಒಂದು ಲೊಕೇಶನ್ಗೆ ಹತ್ರದಲ್ಲಿರುವಂಥ ಸರ್ವಿಸ್ ಸೆಂಟ್ರು ನೋಡಿಕೊಂಡು ಮೊಬೈಲ್ಗಳನ್ನು ತೊಗೊಳ್ಳಿ ಅಂತ ಹೇಳ್ತೀನಿ. ಅದು ಯಾವುದೇ ಬ್ರ್ಯಾಂಡಿನ ಆಗಿರ್ಬೋದು. ಇವಾಗ ನಾನಿರೋ ಲೊಕೇಶನಲ್ಲಿ ಇನ್ಫಿನಿಕ್ಸ್ ಆಗಿರ್ಬೋದು, ಟೆಕ್ನೋ ಆಗಿರ್ಬೋದು, ಈ ರೀತಿ ಕಂಪನಿಗಳದ್ದು ನನಗೆ ಸರ್ವಿಸ್ ಸೆಂಟ್ರ್ ಅವೈಲೇಬಲ್ ಇಲ್ಲ. ಅಷ್ಟೇ ಯಾಕೆ ಗೂಗಲ್ದು ಪಿಕ್ಸೆಲ್ ಒಂದು ಕಂಪನಿ ಕೂಡ ನನ್ನ ಹತ್ರ ಇಲ್ಲ. ಸೊ ನಾನು ಗೂಗಲ್ ಪಿಕ್ಸೆಲ್ ಫೋನ್ಗಳನ್ನ ತಗೊಂತು ಅಂದರೆ ಸೊ ನನಗೆ ಸರ್ವಿಸ್ ಸೆಂಟ್ರ್ ಅವೈಲೇಬಲ್ ಇಲ್ಲ. ಅದೆಲ್ಲ ಬೆಂಗಳೂರಲ್ಲಿ ಅವೈಲೇಬಲ್ ಇದೆ. ಸೊ ಈ ರೀತಿ ಕೆಲವೊಂದು ಲೊಕೇಶನ್ಗಳಲ್ಲಿ ಸರ್ವಿಸ್ ಸೆಂಟ್ರು ಒಂದೊಂದು ಮೊಬೈಲ್ದು ಇರೋದೇ ಇಲ್ಲ. ಸೊ ಹಾಗಾಗಿ ನೋಡಿಕೊಂಡು ತೊಗೊಳ್ಳಿ ಅಂತ ಹೇಳ್ತೀನಿ. ಸೊ ನಿಮ್ಮ ಒಂದು ನಿಯರ್ ಬೈ ಲೊಕೇಶನ್ಗೆ ಯಾವ ಒಂದು ಮೊಬೈಲ್ ಕಂಪನಿ ಸರ್ವಿಸ್ ಸೆಂಟ್ರ್ ಅವೈಲೇಬಲ್ ಇದೆ, ಆಥರೈಸ್ಡ್ ಸರ್ವಿಸ್ ಸೆಂಟ್ರು, ಸೊ ಆ ಒಂದು ಕಂಪನಿ ಮೊಬೈಲ್ಗಳನ್ನು ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಸೊ ಇದಿಷ್ಟು ಒಂದು ಬೇಸಿಕ್ 5 ಒಂದು ಟಿಪ್ಸ್ಗಳಾಯಿತು. ನೀವು ಈ ಒಂದು 5 ಟಿಪ್ಸ್ಗಳನ್ನ ನೋಡಿಕೊಂಡು, ಮಿಸ್ಟೇಕ್ಸ್ಗಳನ್ನ ನೋಡಿಕೊಂಡು ಮೊಬೈಲ್ಗಳನ್ನು ತಗೊಳ್ಳಿ ಅಂತ ಹೇಳ್ತೀನಿ. ಸೊ ತುಂಬ ಜನ ಕಾಮನ್ ಆಗಿ ಮಾಡೋವಂಥ ಮಿಸ್ಟೇಕ್ಸ್ಗಳಿದು. ಸೊ ಹಂಗಾಗಿ ಈ ಒಂದು 5 ಮಿಸ್ಟೇಕ್ಸ್ಗಳು ಹೇಳಿದ್ದೀನಿ. ಸೊ ಇನ್ನೂ ಅನೇಕ ಒಂದು ಮಿಸ್ಟೇಕ್ಸ್ಗಳಿದೆ ಸೊ ಮೊಬೈಲ್ಗಳನ್ನು ಪರ್ಚೇಸ್ ಮಾಡಬೇಕಾದ್ರೆ. ಸೊ ಹಂಗಾಗಿ ಇನ್ನೂ ಸಾಕಷ್ಟು ವೀಡಿಯೋಸ್ಗಳು ಮಾಡ್ಬೋದು ಬೇಕಾದರೆ ಇದ್ರ ಮೇಲೆ. ಬಟ್ ಬೇಸಿಕ್ ನೀವು 5 ಮಿಸ್ಟೇಕ್ಸ್ಗಳಿದೆಯೇ ಏನು ಹೇಳಿದೆ, ಈ 5 ಮಿಸ್ಟೇಕ್ಸ್ನ ನೀವು ಮಾಡದೆ ಹೋದರೆ ನೀವು ಒಂದು ಒಳ್ಳೆ ಮೊಬೈಲ್ನ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಮುಂದಿನ ದಿನಗಳಲ್ಲಿ ಸೊ ನೀವೇನೇನೆಲ್ಲ ಒಂದು ಸ್ಪೆಸಿಫಿಕೇಷನ್ಸ್ಗಳನ್ನ ನೋಡಿ ಮೊಬೈಲ್ಗಳನ್ನು ಪರ್ಚೇಸ್ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತೀನಿ. ಯಾಕಂದರೆ ಇವತ್ತಿನ ದಿನಗಳಲ್ಲಿ ದಿನಕ್ಕೊಂದೇನು ತಿಂಗಳಿಗೆ 1000 ಮೊಬೈಲ್ಗಳು ಲಾಂಚ್ ಆಗ್ತಾ ಇರ್ತವೆ. ಸೊ ಅದರಲ್ಲಿ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ತುಂಬ ಜನ ಕನ್ಫ್ಯೂಷನ್ ಆಗ್ತಾರೆ. ಸೊ ಆ ಒಂದು ಕನ್ಫ್ಯೂಷನ್ಗೆ ಹೋಗಬೇಡಿ ಅಂತ ಹೇಳ್ತೀನಿ. ಸೊ ಇದು 5 ಮಿಸ್ಟೇಕ್ಸ್ನ ಫಾಲೋ ಮಾಡಿ ಸೊ ಒಂದು ಒಳ್ಳೆ ಮೊಬೈಲ್ನ ತಗೊಳ್ಳಿ ಅಂತ ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಏನೇನು ಸ್ಪೆಸಿಫಿಕೇಷನ್ ನೋಡಿ ಮೊಬೈಲ್ಗಳನ್ನು ಪರ್ಚೇಸ್ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತೀನಿ. ಸೊ ಆ ಒಂದು ವಿಡಿಯೋಗೂ
ಕೂಡ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಈ ಒಂದು ವಿಡಿಯೋ ಇಷ್ಟ ಆಗಿತ್ತು, ಅದೇ ರೀತಿ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವಿನ್ನು ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ನನ್ನನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.